Hello dear students, I hope all are doing good. I am Assistant Professor Puneet from Young Mind Tutorials Mysuru. Dear students, today I am here you with explaining about some doubts which are students always asking me and messaging me regarding CET exams and choices they want to make in the future of post-graduation studies. So first of all students, all of you know that what is life? Life is a journey between B and D. Here B is birth and D is death. But in between C is there. So then what is this C? C is the choice. Choice you have been made for the future purpose or for any purpose. I mean to say for life choices or education choices or job choices like that. So you have a choice, that good choice, then make good choice, then life maybe live happily. So students, you are in final year students like maybe BCom or BBA. ಸೊ ನೀವೆಲ್ಲ BCom ಫೈನಲ್ ಇಯರ್ ಇದ್ದೀರಾ ಅಥವಾ BBA ಫೈನಲ್ ಇಯರ್ ಇದ್ದೀರಾ? ನೀವೆಲ್ಲರೂ ಕೇಳ್ತಿರೋ ಕ್ವಶನ್ಸ್ ಇಷ್ಟೇ. ಸರ್ MBA ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಆಗುತ್ತೆ, MCom ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಆಗುತ್ತೆ, ನಾನು ಯಾವಾಗ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು, ಏನೆಲ್ಲ ಓದಬೇಕು, ಕಾಲೇಜ್ನ ಹೇಗೆ ಚೂಸ್ ಮಾಡಬೇಕು, ಸೀಟ್ ಅಲಾಟ್ಮೆಂಟ್ ಹೇಗಿರುತ್ತೆ, ಗೌರ್ಮೆಂಟ್ ಸೀಟ್ ತೊಗೊಳೋದು ಹೇಗೆ, ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳೋದು ಹೇಗೆ, ಅಥವಾ ಅಟ್ ಪ್ರೆಸೆಂಟ್ ಇವಾಗ ಪ್ಯಾಂಡಮಿಕ್ ಸಿಚುವೇಷನ್ ಇದೆ, ಎಕ್ಸಾಮ್ಸ್ ಯಾವಾಗ ನಡಿಬೋದು, ಈ ಥರ ತುಂಬ ಡೌಟ್ಸ್ಗಳಿದ್ದಾವೆ ನಿಮಗೆ. ಅಫ್ಕೋರ್ಸ್ ಆ್ಯಸ್ ಎ ಫ್ಯಾಕಲ್ಟಿ ನಾನು ಕೂಡ MCom ಮತ್ತು BCom BBAಗೆಲ್ಲ ಕ್ಲಾಸ್ ಮಾಡ್ತೀನಿ MIT ಕಾಲೇಜಲ್ಲಿ. ಸೊ ಅಷ್ಟು ಮಾಡಿದ್ರೂ ಕೂಡ ನಾವು ಕಾಲೇಜಲ್ಲಿ ಕ್ಲಾಸ್ ರೂಮಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡೋದೇ ನಮಗೆ ದೊಡ್ಡ ಸಾಹಸ ಆಗಿರುತ್ತೆ. ಫರ್ದರ್ ಇನ್ಫಾರ್ಮೇಷನ್ ಕೊಡೋದು ತುಂಬ ಕಡಿಮೆ. ಬಟ್ ಯೂಶ್ವಲಿ ನಾನು ಕ್ಲಾಸ್ ಮಾಡಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಬ್ಯಾಂಕ್ ಎಕ್ಸಾಮ್ಸ್ ಆಗಿರ್ಬೋದು, ರೈಲ್ವೇಸ್ ಎಕ್ಸಾಮ್ಸ್ ಆಗಿರ್ಬೋದು ಪ್ರೊವೈಡ್ ಮಾಡ್ತೀನಿ. ಬಟ್ ಎಲ್ಲರಿಗೂ ಅದು ಸಿಗುತ್ತೆ ಅಂತಲ್ಲ. ಸೊ ಅದರಿಂದ ನಿಮಗೆ ಇಷ್ಟೊಂದು ಕನ್ಫ್ಯೂಷನ್. ಅಂದರೆ ಪ್ರತಿ ಸ್ಕೂಲು ಕಾಲೇಜುಗಳಲ್ಲಿ ಸಿಲೆಬಸ್ ಮಾತ್ರ ಹೇಳ್ತಿರ್ತೀವಿ, ಟೆಕ್ಸ್ಟ್ ಬುಕ್ ಮಾತ್ರ ಹೇಳ್ತಿರ್ತೀವಿ, ಲೈಫ್ ಬಗ್ಗೆ ಆಗಲಿ ಅಥವಾ ಫ್ಯೂಚರ್ ಬಗ್ಗೆ ಆಗಲಿ ಯಾರೂ ಏನೂ ಸಜೆಷನ್ ಕೊಡಲ್ಲ. ಸೊ ಹಾಗಾಗಿ ನಾನಿವತ್ತು ನಿಮ್ಮೆಲ್ಲ ಡೌಟ್ಸ್ಗಳಿಗೆ ಒಂದು ಆಡಿಯೋ ಮಾಡಿ ಕಳಿಸೋಣ ಅಂತ ಮಾಡ್ತಾಯಿದ್ದೀನಿ. ಬಿಕಾಸ್ ಪ್ರತಿಯೊಬ್ಬರಿಗೂ ನಾನು ಮೆಸೇಜಲ್ಲಿ ಅಥವಾ ಫೋನಲ್ಲಿ ಅಟೆಂಡ್ ಮಾಡಲಿಕ್ಕೆ ಆಗ್ತಿಲ್ಲ, ತುಂಬ ಕಾಲ್ಸ್ ಬರ್ತಿರ್ತವೆ. ಹಾಗಾಗಿ ನಿಮ್ಗೊಂದು ಧೈರ್ಯ ಸಿಗಲಿ ಅಂತ ಈ ಆಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಆಫ್ ಆಲ್, ನೀವೆಲ್ಲ ಈಗ BCom ಅಥವಾ BBA ಫೈನಲ್ ಇಯರ್ ಇದ್ದೀರಾ. ಸಮ್ ಸ್ಟೂಡೆಂಟ್ಸ್ BCA ಫೈನಲ್ ಇಯರ್ಲಿ ಇದ್ದೀರಾ. ಸೊ ನಿಮಗೆ BCom ಅಥವಾ BBA ಮಾಡ್ತಿರೋರಿಗೆ MCom ಮಾಡಬೇಕಾ, MBA ಮಾಡಬೇಕಾ, ಅಥವಾ BCA ಮಾಡ್ತಿರೋರಿಗೆ MBA ಮಾಡಬೇಕಾ, MCA ಮಾಡಬೇಕಾ ಅನ್ನೋದು ತುಂಬ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಇವಾಗ. ಸೊ ಏನು ಮಾಡೋದು, ಏನು ಮಾಡಿದ್ರೆ ಒಳ್ಳೆಯದು ಅಂತ ನಾವು ಯೋಚನೆ ಮಾಡಿದಾಗ ಕೆಲವರಿಗೆಲ್ಲ ಆ್ಯಂಬಿಷನ್ ಇರುತ್ತೆ, ನಾನು MBA ಮಾಡಬೇಕು ಅಥವಾ ನಾನು MCom ಮಾಡಬೇಕು, ನಾನು MCA ಮಾಡಬೇಕು ಅಂತೆಲ್ಲ ಇರುತ್ತೆ. ಆ್ಯಂಬಿಷನ್ ಇರೋರು ಬಿಟ್ಟು ಕನ್ಫ್ಯೂಷನಲ್ಲಿ ಇದ್ದೀರಲ್ಲ, ಸರ್ ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂಥವರಿಗೆ ನಾನು ಸಜೆಸ್ಟ್ ಮಾಡಲಿಕ್ಕೆ ಹೇಳ್ತಿರೋದೇನೆಂದರೆ, MBA ಆ್ಯಂಡ್ MCom ಸಿಲೆಬಸ್ ಇರ್ಬೋದು ತುಂಬ ಸೇಮ್ ಇರುತ್ತೆ. ಅಂದರೆ 80% ಆಫ್ ದಿ ಥಿಯರಾಟಿಕಲ್ ಸಿಲೆಬಸ್ ಇಸ್ ಸೇಮ್. ಬಟ್ MBA ಅಂತಂದರೆ ಇಂಟರ್ನ್ಶಿಪ್ ಇರುತ್ತೆ, ಪ್ರಾಜೆಕ್ಟ್ ವರ್ಕ್ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ. ಸೊ ಹಾಗಾಗಿ MCom ಕಂಪೇರ್ ಮಾಡಿದ್ರೆ ಥಿಯರಾಟಿಕಲ್ ಬ್ಯಾಕ್ಗ್ರೌಂಡ್ ಬಿಟ್ಟು ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡೋದು MBA. ಆ್ಯಂಡ್ ಪ್ಲೇಸ್ಮೆಂಟ್ ಅಂತ ಬಂದಾಗ ಸತ್ಯ ಹೇಳಬೇಕಂತಂದರೆ ನೀವು MCom ಆದರೂ ಮಾಡ್ಕೊಳ್ಳಿ, MBA ಏನಾದರೂ ಮಾಡ್ಕೊಳ್ಳಿ, ಎಲ್ಲರಿಗೂ ಪ್ಲೇಸ್ಮೆಂಟ್ ಆಗ್ತಾಯಿಲ್ಲ. ಅದೃಷ್ಟ ಹಣೆ ಬರಹ ಚೆನ್ನಾಗಿರೋರು ಮಾತ್ರ ಪ್ಲೇಸ್ಮೆಂಟ್ ಆಗ್ತಿದ್ದಾರೆ, ಅದು ಫ್ಯಾಕ್ಟ್. ಅದು ಓದೋರಿಗೆಲ್ಲ ಕೆಲಸ ಸಿಗಂಗಿದ್ರೆ ಏನೋ ಆಗ್ತಿತ್ತು. ಆ್ಯಂಡ್ ಅದು ಅಲ್ಲದೆ ಇವಾಗ ಪ್ಯಾಂಡಮಿಕ್ ಸಿಚುವೇಷನ್ ಇದೆ, ಇರಲಿ. ಬಟ್ ನಾವು ಒಳ್ಳೆಯ ಕಾಲೇಜಿಗೆ ಸೇರಿಕೊಂಡ್ರೆ ಆ ಕಾಲೇಜಲ್ಲಿ ಏನಾಗುತ್ತೆ ಅಂತಂದರೆ ಪ್ಲೇಸ್ಮೆಂಟ್ ಡ್ರೈವ್ಗಳು ನಡೀತಿರ್ತವೆ. ಅದ್ರ ಮುಖಾಂತರ ನಾವು ಜಾಬ್ಗೆ ಸೇರ್ಕೊಳ್ಳೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಒಳ್ಳೆಯ ಕಾಲೇಜ್ ಚೂಸ್ ಮಾಡಬೇಕು, ಅದು ನಮ್ಮ ಮೇಜರ್ ಆಬ್ಜೆಕ್ಟಿವ್ ಆಗಿರಬೇಕು. ಸೊ ಇಲ್ಲಿ ಸ್ಟೂಡೆಂಟ್ಸ್, ಈಗ ನಾನು ಏನು ಹೇಳಲಿಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, MCom ಅಥವಾ MBA ಏನು, MBA ಮಾಡಿದವರೆಲ್ಲ ಕಾರ್ಪೊರೇಟ್ ಫೀಲ್ಡ್ಗೆ ಹೋಗ್ತಾರೆ, MCom ಮಾಡಿದವರೆಲ್ಲ ಟೀಚಿಂಗ್ ಫೀಲ್ಡ್ಗೆ ಹೋಗ್ತಾರೆ ಅನ್ನೋದು ಒಂದು ಮನಸ್ಥಿತಿ ಬಂದುಬಿಟ್ಟಿದೆ ಇವಾಗ. ಹೌದು, ಅಫ್ಕೋರ್ಸ್ ಹೋಗ್ತಾ ಇದ್ದಾರೆ ಆ ರೀತಿಯೇ. ಆದರೆ ಆ ರೀತಿ ಎಲ್ಲೂ ಇಲ್ಲ. ನೀವು MCom ಆದರೂ ಮಾಡಿ, MBAನಾದರೂ ಮಾಡಿ, ಮಾಸ್ಟರ್ ಡಿಗ್ರಿ ಅಂತಾಯಿತು. ಕೆಲವೊಂದು ಸೆಕ್ಟರ್ಸಲ್ಲಿ MBA ಇನ್ ಫಿನಾನ್ಸ್, MBA ಇನ್ HR ಅಂತ ಕೇಳ್ತಾರೆ. ಬಟ್ ನಾವು MComಲ್ಲೂ ಕೂಡ MBA ಇನ್ HR, MBA ಇನ್ ಫಿನಾನ್ಸ್, MBA ಇನ್ ಟ್ಯಾಕ್ಸೇಷನ್,
MBA ಇನ್ ಮಾರ್ಕೆಟಿಂಗ್, MCOM ಇನ್ ಮಾರ್ಕೆಟಿಂಗ್, MCOM ಇನ್ ಟ್ಯಾಕ್ಸ್, ಇದೇ ಥರ ಎರಡರಲ್ಲೂ ಸೇಮ್ ಸ್ಟ್ರೀಮ್ಗಳು ಬಂದಿದ್ದಾವೆ ಈಗ. ಇರಲಿ, ಬಟ್ ನೀವು ಏನು ಆಸೆ ಪಟ್ಟಿದ್ದೀರಾ, ಇಲ್ಲ ನಾನು ಪ್ಯೂರ್ಲಿ ಕಾರ್ಪೊರೇಟ್ ಸೆಕ್ಟರ್ ಸರ್, ನನಗೆ ಯಾವುದೂ ಕನ್ಫ್ಯೂಷನ್ ಇಲ್ಲ, ಮುಂದೆ ನಾನು ಟೀಚಿಂಗ್ ಹೋಗಬೇಕು ಅಂದ್ರೂ ಕೂಡ ಏನು ಬರಲ್ಲ ಅಂತ ಅನ್ನೋದಾದರೆ MBA ಚೂಸ್ ಮಾಡ್ಕೊಳ್ಳಿ. ಇಲ್ಲ ಸರ್ ನಾನು ಟೀಚರ್ ಆಗಬೇಕು, ಲೆಕ್ಚರರ್ ಆಗಬೇಕು ಅಂತಂದರೆ MCOM MBA ಯಾವುದನ್ನಾದ್ರೂ ಚೂಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಡಿಫ್ರೆನ್ಸ್ ಏನು ಅಂತ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಬಂದಿದ್ದೀನಿ. MBA ಅಂತಂದರೆ ದಟ್ ಈಸ್ ಮ್ಯಾನೇಜ್ಮೆಂಟ್, MCOM ಅಂತಂದರೆ ಕಾಮರ್ಸ್. ಸೊ ಮ್ಯಾನೇಜ್ಮೆಂಟ್ ಅಂತಂದರೆ ದೇ ಆರ್ ಓನ್ಲಿ ಎಲಿಜಿಬಲ್ ಫಾರ್ ಟೀಚಿಂಗ್ ಪ್ರೊಫೆಷನ್ ಫಾರ್ BBA ಸ್ಟೂಡೆಂಟ್ಸ್ ಆ್ಯಂಡ್ MBA ಸ್ಟೂಡೆಂಟ್ಸ್. MBA ಮಾಡಿಕೊಂಡು ಲೆಕ್ಚರರ್ ಆದರೆ BBA ಮತ್ತು MBA ಸ್ಟೂಡೆಂಟ್ಸಿಗೆ ಮಾತ್ರ ಪಾಠ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ. ವೇರ್ ಇನ್ ದ ಕೇಸ್ ಆಫ್ MCOM ಸ್ಟೂಡೆಂಟ್ಸು ಪ್ಯೂರ್ಲಿ BCOM ಮತ್ತು MCOM ಸ್ಟೂಡೆಂಟ್ಸಿಗೆ ಲೆಕ್ಚರರ್ ಆಗಲಿಕ್ಕೆ ಎಲಿಜಿಬಲ್ ಇರ್ತಾರೆ, ಜೊತೆಗೆ BBA ಸ್ಟೂಡೆಂಟ್ಸ್ಗೂ ಕೂಡ ಪಾಠ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆ, ಅಂದರೆ ಅದು ಎಲಿಜಿಬಿಲಿಟಿ ಕೊಟ್ಟಿರೋದು ಗೌರ್ನಮೆಂಟು, ನಾವಲ್ಲ. ಸೊ ಅದು ಚಾಯ್ಸು. ಆ್ಯಂಡ್ ಕಾರ್ಪೊರೇಟ್ ಸೆಕ್ಟರ್ಗೆ ಹೋಗಬೇಕು ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರಾ ಅವರೆಲ್ಲ MBA ಹೋಗಿ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ನೀವು ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ, ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಆಲ್ರೆಡಿ ಕಂಪನಿಗಳು ಕನೆಕ್ಟ್ ಆಗಿಬಿಟ್ಟಿರ್ತವೆ, ನಿಮಗೆ ಪರಿಚಯ ಆಗಿರುತ್ತೆ. ಅದೇ ಕಂಪನಿನಲ್ಲಿ ನಿಮಗೆ ಜಾಬ್ ಕ್ರಿಯೇಟ್ ಆಗ್ಬೋದು, ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಅಲ್ಲಿ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಜಾಬ್ ಕೊಡೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್, ನಾನು 4-5 ವರ್ಷದಿಂದ ನಾವು ಈ ಕೋಚಿಂಗ್ ನಡೆಸ್ತಾ ಇದ್ದೀವಿ. MBA ಸ್ಟೂಡೆಂಟ್ಸ್ಗಳಿಗೆ, MCOM ಸ್ಟೂಡೆಂಟ್ಸ್ಗಳಿಗೆಲ್ಲ ಕೋಚಿಂಗ್ ಮಾಡ್ತೀವಿ PGCET ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ. ಅಲ್ಲೆಲ್ಲ ಸ್ಟೂಡೆಂಟ್ಸ್ಗಳು ನಮ್ಮ ಜೊತೆ ಮಾತಾಡೋದು, ಅವರು ರಿಪ್ಲೈ ಆಗಿರ್ಬೋದು ಅಥವಾ ಪ್ಲೇಸ್ಮೆಂಟ್ ಡ್ರೈವ್ ಆಗಿರ್ಬೋದು, ಇದು ಅಬ್ಸರ್ವ್ ಮಾಡಿದ್ರೆ ಕಾರ್ಪೊರೇಟ್ ಸೆಕ್ಟರ್ ಪ್ಲೇಸ್ಮೆಂಟ್ಗಳಾಗೋದು MBA ಕಾಲೇಜ್ಗಳು ಎಲ್ಲೆಲ್ಲಿ ಇರ್ತವೆ ಅಲ್ಲೆಲ್ಲ ಪ್ಲೇಸ್ಮೆಂಟ್ಗಳಾಗ್ತವೆ. ತುಂಬ ನಿಮಗೆ ಓಪನ್ ಆಗಿ ಹೇಳೋದಾದರೆ MCOMನ ಮ್ಯಾಕ್ಸಿಮಮ್ ಫೀಸ್ ಅಂದರೆ ಒಂದು 50,000 ಇರುತ್ತೆ. 10,000 5,000ದಲ್ಲೆಲ್ಲ MCOM ಮುಗಿಸ್ಕೋತಾರೆ ಒಂದು ಇಯರ್ಗೆ. ಬಟ್ MBA ಆಗಲ್ಲ. 3 lakhs 4 lakhs 6 lakh 12 lakhs ಎಲ್ಲ ಇದೆ. ನಾನು ಅದನ್ನು ಹೇಳ್ತೀನಿ ನಿಮಗೆ, ಕಾಲೇಜ್ ಲಿಸ್ಟ್ಗಳು ಹೇಳ್ತೀನಿ, ಯಾವ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ, ಯಾವುದನ್ನು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು, ಗೌರ್ಮೆಂಟ್ ಕಾಲೇಜ್ ಅಂದರೆ ಯಾವುದನ್ನು ಕೊಡಬೇಕಂತೆಲ್ಲ ನಾನು ಇನ್ನೊಂದು ಆಡಿಯೋದಲ್ಲಿ ಹೇಳ್ತೀನಿ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಬೇಕಾಗಿರೋ ಇನ್ಫಾರ್ಮೇಷನ್ನ ನಾನು ನಿಮ್ಗೆ ತಲುಪಿಸ್ತಾ ಇದ್ದೀನಿ. ಸೊ ಏನು ಪ್ಲೇಸ್ಮೆಂಟ್ ಹೇಗಾಗುತ್ತೆ ಅಂತಂದರೆ, MBA ಕಾಲೇಜಸ್ಗಳು ಮೋಸ್ಟ್ ಆಫ್ ದಿ ಕಾಲೇಜಸ್ ಪ್ರೈವೇಟ್ ಕಾಲೇಜಸ್ಗಳಿದ್ದಾವೆ, ಫೀಸ್ ಕೂಡ ಜಾಸ್ತಿನೇ ತೊಗೋತಾರೆ. ಸೊ ಹಾಗಾಗಿ ಅವರು ಪ್ಲೇಸ್ಮೆಂಟ್ ಡ್ರೈವ್ಗಳನ್ನ ಕನೆಕ್ಟ್ ಮಾಡ್ಕೋತಾರೆ, ಪ್ಲೇಸ್ಮೆಂಟ್ ಮಾಡೋರನ್ನ ಏಜೆನ್ಸಿಗಳನ್ನ ಆಗಿರ್ಬೋದು, ಕಂಪನಿಗಳ ಜೊತೆ ಟೈಅಪ್ ಮಾಡ್ಕೋತಾರೆ. ಸೊ ಹಾಗಾಗಿ ಕಾರ್ಪೊರೇಟ್ ಸೆಕ್ಟರ್ಗೆ ಹೋಗಬೇಕು ಅಂತ ಅಂದ್ಕೊಳ್ಳೋರು MBAಗೆ ಹೋಗಿ ಅಂತ ಹೇಳೋದು ಎಲ್ಲ ಒಂದು ರೂಢಿ ಇದೆ, ಬಿಕಾಸ್ ಪ್ಲೇಸ್ಮೆಂಟ್ ಆಗ್ತವೆ ಅಂತ. ಅದು ಬಿಟ್ಟರೆ ಅದಕ್ಕೆ ಅಂತ MBAನೇ ಮಾಡಿದ್ದಾರೆ ಅಂತ ಏನು ಬರಲ್ಲ. MBA ಕಾಲೇಜ್ಗಳಿಗೆ ಬರ್ತಾರಲ್ಲ, ಹಾಗಾಗಿ ಪ್ಲೇಸ್ಮೆಂಟ್ ಆಗ್ತವೆ. ಆ ಥರ MCOM ಕಾಲೇಜಸ್ಗಳಿಗೆ ಬರಲ್ಲ, ಬಿಕಾಸ್ ಅವ್ರು ತೊಗೊಳ್ಳೋ ಫೀಸು ಕಡಿಮೆ. ಗೌರ್ಮೆಂಟ್ ಕಾಲೇಜಸ್ಗಳಲ್ಲೇ MCOM ಇರುತ್ತೆ ತುಂಬ ಕಾಲೇಜಸಲ್ಲಿ. ಸೊ ಹಾಗಾಗಿ ಗೌರ್ಮೆಂಟ್ ಕಾಲೇಜಸಲ್ಲಿ ನಿಮಗೆಲ್ಲ ಗೊತ್ತಿರುವಾಗೇ ಪ್ಲೇಸ್ಮೆಂಟ್ ಡ್ರೈವ್ಗಳು ನಡೆಯಲ್ಲ, 99% ನಡೆಯಲ್ಲ. ಸೊ ಅದಷ್ಟು ಫ್ಯಾಕ್ಟ್. ಅದು ಒಂದು ಸಿಕ್ತು. ಸೊ ನೀವು ಇವಾಗ ಕ್ಲಿಯರ್ ಮಾಡ್ಕೊಳ್ಳಿ. ನಾನು ಯಾರಿಗೂ ಪರ್ಸ್ನಲಿ ನೀವು MBAಗೆ ಹೋಗಿ ಅಥವಾ MCOMಗೆ ಹೋಗಿ ಅಂತ ಸಜೆಸ್ಟ್ ಮಾಡಲ್ಲ. ನಿಮ್ಮ ಚಾಯ್ಸ್ಗಳನ್ನ ನೀವು ಮಾಡ್ಕೊಳ್ಳಿ, ನೀವೇನು ಆಗಬೇಕು ಅಂದ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಸಿಲೆಬಸ್ಸು. MCOM ಎಂಟ್ರೆನ್ಸ್ ಎಕ್ಸಾಮ್ಗೆ ಮತ್ತು MBA ಎಂಟ್ರೆನ್ಸ್ ಎಕ್ಸಾಮ್ಗೆ ಏನು ಸಿಲೆಬಸ್ ಇದೆ ಅಂತ ನಾವು ನೋಡೋದಾದರೆ, MCOM ಎಂಟ್ರೆನ್ಸ್ ಎಕ್ಸಾಮಲ್ಲಿ 50% CET ಎಕ್ಸಾಮ್ ಮಾರ್ಕ್ಸ್ ತೊಗೋತಾರೆ, 50% ಡಿಗ್ರಿ ಪರ್ಸೆಂಟೇಜ್ ತೊಗೋತಾರೆ. ವೇರ್ ಇನ್ ದ ಕೇಸ್ ಆಫ್ MBAನಲ್ಲಿ ಯಾವುದೇ ನಿಮ್ಮ ಡಿಗ್ರಿ ಮಾರ್ಕ್ಸ್ಗಳನ್ನ ತಗೊಳ್ಳೋದು ಓನ್ಲಿ CET ಮಾರ್ಕ್ಸ್. ಇನ್ ಕೇಸ್ ಟೈ ಆಗಿಬಿಟ್ಟಿದೆ ಮಾರ್ಕ್ಸ್ ಅಂತಂದಾಗ ಏಜ್ ನೋಡ್ತಾರೆ. ಏಜ್ ನೋಡಿದಾಗಲೂ ಆಗಿಲ್ಲ ಅಂತಂದರೆ ಅಂಥ ಸಿಚುವೇಶನ್ ಮಾತ್ರ ನಿಮ್ಮ ಮಾರ್ಕ್ಸ್ ನೋಡಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಬಟ್ ಅದು ಎಲ್ಲೂ ರೇರ್ ಅಂದರೆ ರೇರ್ ಕೇಸ್ MBAನಲ್ಲಿ ಡಿಗ್ರಿ ಪರ್ಸೆಂಟೇಜನ್ನು ಅಗ್ರಿಗೇಟನ್ನು ತಗೊಳ್ಳೋದು. ಐ ಥಿಂಕ್ ನಾನು ಒಂದು ಡೌಟ್ ಕ್ಲಿಯರ್ ಮಾಡಿದೆ ಅನ್ಕೋತೀನಿ ನಿಮಗೆ. ಸೊ MBAನಲ್ಲಿ ಪ್ಯೂರ್ಲಿ CET ಬೇಸ್ಡ್ ಆಗಿರುತ್ತೆ. MCOMಲ್ಲಿ 50% CET ಬೇಸ್ಡ್, 50% ಏನು ಎಂಟ್ರೆನ್ಸ್ ಎಕ್ಸಾಮ್ ಸ್ಕೋರ್, ಡಿಗ್ರಿ ಅಗ್ರಿಗೇಟ್ ಸ್ಕೋರ್ ಆಗಿರುತ್ತೆ. ಸೊ ದೆನ್ ನೆಕ್ಸ್ಟ್ ಥಿಂಗ್ ಏನಂತಂದರೆ ಸಿಲೆಬಸ್ಸು. MCOM ಎಂಟ್ರೆನ್ಸ್ ಎಕ್ಸಾಮಲ್ಲಿ 10 ಸಬ್ಜೆಕ್ಟ್ಸ್ ಇದೆ. ಆ 10 ಸಬ್ಜೆಕ್ಟ್ಸ್ ಕೂಡ BCOMಲ್ಲಿ ಓದಿರುವಂಥದ್ದು, ಬಟ್ ಅಡ್ವಾನ್ಸ್ಡಾಗಿ ಕೇಳ್ತಾನೆ. ಯಾವ ರೀತಿ ಅಡ್ವಾನ್ಸ್ಡ್ ಆಗಿರುತ್ತೆ ಅಂತಂದರೆ, ಈಗ ನೀವು ಜಸ್ಟ್ 20 ಮಾರ್ಕ್ಸ್ 10 ಮಾರ್ಕ್ಸ್ 15 ಮಾರ್ಕ್ಸ್ ಅಂತ ಓದ್ಕೊಂಡಿರ್ತೀರ. ಬಟ್ ಎಕ್ಸಾಮಲ್ಲಿ 1 ಮಾರ್ಕ್ಸ್ ಕೇಳೋದ್ರಿಂದ ಎಲ್ಲೋ ಒಂದು ಕಡೆ ಬರುತ್ತೆ, ಅದನ್ನು ನಾವು ಇನ್ಡೆಪ್ತಾಗಿ ಸ್ಟಡಿ ಮಾಡಬೇಕು, ಅನಾಲಿಟಿಕಲಾಗಿ ಸ್ಟಡಿ ಮಾಡಬೇಕು. ಅದು MCOM ಎಂಟ್ರೆನ್ಸ್ ಎಕ್ಸಾಮ್ಗೆ ಅದು ಈಸಿ ಇರುತ್ತೆ ಕಂಪೇರ್ ಮಾಡಿದ್ರೆ MBA ಎಂಟ್ರೆನ್ಸ್ ಎಕ್ಸಾಮ್ಗೆ. ಬಟ್ MBA ಎಂಟ್ರೆನ್ಸ್ ಎಕ್ಸಾಮ್ ಹೇಗೆ ಅಂತಂದರೆ, ಟೋಟಲಿ ನೀವು ಏನು ಓದಿದ್ದೀರ ಅದನ್ನು ಬಿಟ್ಟು ಕಂಪ್ಲೀಟಾಗಿ ಔಟ್ಸೈಡ್ ದಿ ಸಿಲೆಬಸ್. ಆಪ್ಟಿಟ್ಯೂಡ್ ಇದೆ, ರೀಸನಿಂಗ್ ಇದೆ, ಇಂಗ್ಲೀಷ್ ಇದೆ, ಆ್ಯಂಡ್ ಜನರಲ್ ನಾಲೆಡ್ಜ್ ಇರುತ್ತೆ. ಜನರಲ್ ನಾಲೆಡ್ಜ್ ಅಂತಂದರೆ ಬ್ರಹ್ಮಾಂಡ ಮುಗಿಯೋದೇ ಇಲ್ಲ ಎಷ್ಟು ಓದಿದ್ರು ಕೂಡ. ಆ್ಯಂಡ್ ಇಂಗ್ಲೀಷ್ ಅಂತಂದರೆ ಕಮ್ಯುನಿಕೇಷನ್ ಇಂಗ್ಲೀಷು, ಅಂದರೆ ಗ್ರಾಮರ್ ಮಾತ್ರ ಕೇಳ್ತಾನೆ. ಸೊ ಅದನ್ನು ಸ್ಪೆಸಿಫಿಕ್ಕಾಗಿ ಎಕ್ಸಾಮ್ಗೆ ಅಂತಲೇ ನಾವು ಗ್ರಾಮರ್ನ ಕೂತ್ಕೊಂಡು ಕಲ್ತ್ಕೊಂಡ್ರೆ ಆ ಟೈಮಲ್ಲಿ ನಮ್ಗೆ ಇಷ್ಟೇ ಗೊತ್ತಿದ್ರು ಕೂಡ
ಎಕ್ಸಾಮ್ಗೆ ಅಂತ ಪ್ರಿಪೇರ್ ಆಗಬೇಕು. ಬಿಕಾಸ್ ಪ್ರತಿಯೊಬ್ಬರು ನಾವು ನಡಿತೀವಿ ಅಂದರೆ ಐ ಮೀನ್ ವಾಕಿಂಗ್ ಮಾಡ್ತೀವಿ, ಬಟ್ ಎಲ್ಲರೂ ರನ್ನಿಂಗ್ ರೇಸಲ್ಲಿ ವಿನ್ ಆಗಲ್ಲ. ಯಾಕಂದರೆ ಹೇಳಿ, ಎಲ್ಲರೂ ರನ್ನಿಂಗ್ ರೇಸ್ನ ಪ್ರಾಕ್ಟೀಸ್ ಮಾಡಿರಲ್ಲ. ನಿಮಗೂ ಓಡೋಕ್ಕೆ ಬರುತ್ತೆ, ಎಲ್ರಿಗೂ ಓಡೋಕ್ಕೆ ಬರುತ್ತೆ, ನನಗೂ ಬರುತ್ತೆ, ಬಟ್ ನಾನು ರನ್ನಿಂಗ್ ರೇಸಲ್ಲಿ ವಿನ್ ಆಗಲ್ಲ. ಆ ರನ್ನಿಂಗ್ ರೇಸಲ್ಲಿ ವಿನ್ ಆಗಬೇಕು ಅಂತ ನಾವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರಬೇಕು. ಹಾಗೆಯೇ ನೀವು ಯಾವುದೇ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಥವಾ ಟಾಪರ್ ಆಗಬೇಕು, ರ್ಯಾಂಕ್ ಬರಬೇಕು ಅಂತಂದರೆ ಆ ಸ್ಪೆಸಿಫಿಕ್ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗಬೇಕು. ಸೊ ಹಾಗಾಗಿ ಇಂಗ್ಲೀಷ್ ನಿಮ್ಗೆ ಚೆನ್ನಾಗಿ ಬರ್ತಿದೆ ಅಂತಂದರೂ ಕೂಡ ಎಕ್ಸಾಮ್ಗೆ ಬೇಕಾಗಿರುವಂಥ ಗ್ರಾಮರ್ನ ನೀವು ಕಲ್ತ್ಕೋಬೇಕು. ಅದು ಒಂದು 25 ಮಾರ್ಕ್ಸ್ ಗ್ರಾಮರ್ ಇರುತ್ತೆ, 25 ಮಾರ್ಕ್ಸ್ GK ಇರುತ್ತೆ. ಆ್ಯಂಡ್ 25 ಮಾರ್ಕ್ಸಿಗೆ ಆಪ್ಟಿಟ್ಯೂಡ್ ಇರುತ್ತೆ. ಆಪ್ಟಿಟ್ಯೂಡ್ ಅಂತಂದರೆ ಮ್ಯಾಥಮೆಟಿಕ್ಸು. ಅದು ನೀವು ಎದುರುಕೊಳ್ಳುವಂಥ ಮ್ಯಾಥಮೆಟಿಕ್ಸ್ ಅಲ್ಲ. ಅಲ್ಲೇನು ನೀವೇನು ವರ್ಕೌಟ್ ಮಾಡೋ ಫಾರ್ಮುಲಾ ಅಪ್ಲೈ ಮಾಡೋದಿರಲ್ಲ. ಎಲ್ಲನೂ ಕೂಡ ಬ್ಲೈಂಡ್ ಮೆಥಡಲ್ಲಿ ಕಲ್ತ್ಕೋಬೇಕು. ಯಾಕಂದರೆ ನಿಮಗೆ ಒಂದು ಕ್ವಶನ್ನ ಅಟೆಂಡ್ ಮಾಡಲಿಕ್ಕೆ 60 ಸೆಕೆಂಡ್ ಇರುತ್ತೆ ಮ್ಯಾಕ್ಸಿಮಮ್. ಒಂದು ಕ್ವಶನ್ 60 ಸೆಕೆಂಡ್ ಅಂದರೆ 1 ನಿಮಿಷದಲ್ಲಿ ಅಟೆಂಡ್ ಮಾಡಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಿ ಚೀಟ್ ಕೋಡೆಲ್ಲ ಇರ್ತವೆ. ಆ ಚೀಟ್ ಕೋಡ್ ಹಾಕೊಂಡು ಕಲ್ತ್ಕೊಂಡು, ಚೀಟ್ ಕೋಡ್ ಅಂತಂದರೆ ನಾವು ಬ್ಲೈಂಡಾಗಿ ಕಲ್ತ್ಕೊಳ್ಳೋದು, ಇದೇ ಆನ್ಸರು ಅಂತ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡೋ ಥರ. ಸೊ ಆ ರೀತಿ ಫೈಂಡ್ ಔಟ್ ಮಾಡೋ ಥರ ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ಮಾಡ್ಬೋದು. ಅದು 25 ಕ್ವಶನ್ಸ್ ಇರುತ್ತೆ. ಆ್ಯಂಡ್ ರೀಸನಿಂಗು 25 ಕ್ವಶನ್ಸ್ ಇರುತ್ತೆ. ಅಲ್ಲೂ ಕೂಡ ಸ್ಕೋರ್ ಮಾಡಬೇಕು. ರೀಸನಿಂಗ್ ಪಾರ್ಟ್ ಓನ್ಲಿ ದ ಹೈಯೆಸ್ಟ್ ಸ್ಕೋರಿಂಗ್ ಪಾರ್ಟ್. ನಮ್ಮ ಈ 4 ಪಾರ್ಟಲ್ಲಿ ರೀಸನಿಂಗಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲೀಷ್ ಆ್ಯಂಡ್ GK ಅಂತ ಹೇಳಿದೆ. ಅದರೊಳಗಡೆ ಸಬ್ ಟಾಪಿಕ್ಸ್ ಒಂದೊಂದರಲ್ಲೂ ಕೂಡ 10 to 15 ಟಾಪಿಕ್ಸ್ಗಳಿದ್ದಾವೆ. ಆಪ್ಟಿಟ್ಯೂಡಲ್ಲಿ 15 ಟಾಪಿಕ್ಸು, ರೀಸನಿಂಗ್ಸಲ್ಲಿ ಒಂದು 15 ಟಾಪಿಕ್ಸು, ಇಂಗ್ಲೀಷಲ್ಲಿ ಒಂದು 15 ಟಾಪಿಕ್ಸು, GKನಲ್ಲಿ ವಾಸ್ಟು ಸಿಲೆಬಸ್ ಇದೆ. ಸೊ ಇಷ್ಟೆಲ್ಲ ಇದೆ. ಅದನ್ನು ನಾವು ಎಕ್ಸಾಮ್ಗೆ ಅಂತಲೇ ಸ್ಪೆಸಿಫಿಕ್ಕಾಗಿ ಕೂತ್ಕೊಂಡು ಓದಬೇಕು. ಇದಿಷ್ಟು ಸಿಲೆಬಸ್ಸು. ಹಾಗಾದರೆ ಓದೋದು ಹೇಗೆ? ನೀವೆಲ್ಲ ಏನು ಅಂದ್ಕೊಂಡಿರ್ತೀರಾ ಸ್ಟೂಡೆಂಟ್ಸ್? ಯೂಶ್ವಲಿ ಆಮೇಲೆ ಓದ್ಕೋಣ, ಎಕ್ಸಾಮ್ ಕಾಲಾದ್ಮೇಲೆ ಓದ್ಕೋಣ, ಅಥವಾ ನೋಟಿಫಿಕೇಷನ್ ಬರಲಿ, ಅಪ್ಲಿಕೇಶನ್ ಹಾಕಾದ್ಮೇಲೆ ಓದ್ಕೋಣ. ಇದು ನೀವುಗಳು ಮಾಡ್ಕೊಳ್ಳೋಂಥ ದೊಡ್ಡ ತಪ್ಪು. ಯಾಕಂದರೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಇದೆ. ಅಂದರೆ ನಿಧಾನ ಆದರೂ ಕೂಡ ಕಲಿತಾ ಹೋಗ್ಬೇಕು. ಇವೆಲ್ಲ ಒಂದೇ ಸರಿ ಕಲಿಯೋಕ್ಕಾಗಲ್ಲ. ಇವತ್ತಿಂದ ನೀವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಿವಿಷನ್ ಮಾಡ್ಕೊಂಡು ಪರ್ಫೆಕ್ಟ್ ಆಗ್ಬೋದು, ಒಳ್ಳೆ ರ್ಯಾಂಕ್ ಬರ್ಬೋದು. ಎಸ್ಪೆಷಲಿ ನಾನು MBA ಸ್ಟೂಡೆಂಟ್ಸಿಗೆ ಹೇಳ್ತಾ ಇರೋದು. ಸೊ ನೀವು MBA ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಗೌರ್ಮೆಂಟ್ ಸೀಟ್ ಆದರೆ 6,000 to 10,000, ಮ್ಯಾಕ್ಸಿಮಮ್ 30,000 ಆಗುತ್ತೆ. ಇಲ್ಲ ಅಂತಂದರೆ ಮೈಸೂರಲ್ಲೇ ಹೈಯೆಸ್ಟ್ ಫೀಸು 12 lakhs ಇದೆ. 3 lakhs, 4 lakhs, 5 lakhs ಎಲ್ಲ ಫೀಸ್ ಇದೆ. ಅಷ್ಟೆಲ್ಲ ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲ ನಾವು ಸೇವ್ ಮಾಡಬೇಕು ಅಷ್ಟು ದುಡ್ಡನ್ನು, ಒಳ್ಳೆ ಕಾಲೇಜ್ ಸೇರ್ಕೋಬೇಕು, ಗೌರ್ಮೆಂಟ್ ಸೀಟ್ ತೊಗೋಬೇಕಂತಂದರೆ ಇವಾಗಿಂದನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ನೀವೇನು ಮಾಡಬೇಕು, ಪ್ರತಿಯೊಂದು ಟಾಪಿಕನ್ನ ಇಂಡಿವಿಜುವಲ್ ಆಗಿ ನಿಧಾನಕ್ಕೆ ಕಲಿಬೇಕು. ಅಲ್ಲಿ ನಿಮ್ಗೆ ಇನ್ನೊಂದು ಡೌಟು, ಕ್ವಶನ್ಸ್ಗಳು ಕೇಳ್ತಿದ್ರಿ ನೀವು. ಅದೇ ಕ್ವಶನ್ಸ್ಗಳನ್ನ ನಾನು ಆನ್ಸರ್ ಮಾಡ್ತಾ ಬರ್ತೀನಿ. ಸರ್ ಎಕ್ಸಾಮ್ ಯಾವಾಗ ಆಗ್ಬೋದು? ಯೂಶ್ವಲಿ ಜುಲೈನಲ್ಲಿ ಆಗ್ತಿತ್ತು, ಬಟ್ ಲಾಸ್ಟ್ ಇಯರ್ ತುಂಬ ಡಿಲೇ ಆಯಿತು ಕೊರೋನಾ ಪ್ರಾಬ್ಲಮ್ ಇರೋದ್ರಿಂದ. ಸೊ ಈ ವರ್ಷ August 8ಗೆ ಅಂತ ವೆಬ್ಸೈಟ್ಲೆಲ್ಲ ಇದೆ, ಅವೈಲಬಿಲಿಟಿ ಇದೆ. ಬಟ್ ನನ್ನ ಪ್ರಕಾರ ಆಗಸ್ಟ್ಗೂ ಎಕ್ಸಾಮ್ ಮಾಡಲಿಕ್ಕಾಗಲ್ಲ ಒಂದು. ಆ್ಯಂಡ್ ಯಾವಾಗ ಆಗ್ಬೋದು? ಸೆಪ್ಟೆಂಬರಲ್ಲಿ ಆಗ್ಬೋದು, ಅಥವಾ ಆಗಸ್ಟಲ್ಲೇ ಆದರೂ ಆಗ್ಬೋದು. ಬಟ್ ಆಗಸ್ಟಿಗೆ ಆಗುತ್ತೆ ಅಂತ ನಾವು ಪ್ರಿಪೇರ್ ಆಗಬೇಕು. ಆ್ಯಂಡ್ ಎರಡನೇದು, ಸರ್ ನಮಗೆ BCom ಎಕ್ಸಾಮ್ ಇನ್ನೂ ಮುಗ್ದಿಲ್ಲ ಆ್ಯಂಡ್ ಇವಾಗ ತಾನೇ ಕಾಲೇಜ್ ಸ್ಟಾರ್ಟ್ ಆಗಿದೆ, 6th ಸೆಮಿಸ್ಟ್ರು, ನಾವು ಇವಾಗಲೇ ಓದಬೇಕಾ? ಎಸ್, ಇವಾಗಲೇ ಓದಲೇಬೇಕು. ಬಿಕಾಸ್ MBA ಎಂಟ್ರೆನ್ಸ್ ಎಕ್ಸಾಮ್ ತೊಗೊಳ್ಳೋರಿಗೆ ಡಿಗ್ರಿ ಪರ್ಸೆಂಟೇಜ್ ಅಥವಾ ಡಿಗ್ರಿ ಮಾರ್ಕ್ಸು ಏನೂ ಇಂಪ್ಯಾಕ್ಟ್ ಆಗೋಲ್ಲ. ಅಂದರೆ ನಿಮ್ಮ BCom ಎಕ್ಸಾಮ್ ಮುಗಿಯೋಕ್ಕಿಂತ ಮುಂಚೆನೇ ಎಂಟ್ರೆನ್ಸ್ ಎಕ್ಸಾಮ್ ಬೇಕಾದರೂ ಮಾಡ್ಕೋಬೋದು. ಎಕ್ಸಾಮ್ ಮುಗಿದ್ಮೇಲೆ ಆದರೂ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ಕೋಬೋದು. ಯಾಕಂದರೆ ಅದಕ್ಕೂ ಸಂಬಂಧ ಇಲ್ಲ. ಅಡ್ಮಿಷನ್ ಆಗೋಷ್ಟರಲ್ಲಿ ರಿಸಲ್ಟ್ ಬಂದಿರಬೇಕಷ್ಟೇ. ಯಾಕಂದರೆ ಈಗ ಆಲ್ರೆಡಿ ಮ್ಯಾಟ್ ಆಗಿದೆ, ಕ್ಯಾಟ್ ಎಕ್ಸಾಮ್ ಅಂತ ನಡೆಯುತ್ತೆ. ಸೊ ಈ ಎಕ್ಸಾಮ್ಸ್ಗಳಿಗೆಲ್ಲ ಪರ್ಸ್ಯೂಯಿಂಗ್ ಇರೋರು ಅಂದರೆ ಅಪಿಯರಿಂಗ್ ಇರೋ ಸ್ಟೂಡೆಂಟ್ಸ್ ಕೂಡ ತೊಗೋಬೋದು. ಹಾಗೆ PGCETನೂ ಕೂಡ. ಸೊ ಯಾವಾಗಾದರೂ ಕಾಲ್ ಮಾಡ್ಬೋದು. ನಿಮ್ಮ ಡಿಗ್ರಿ ಎಕ್ಸಾಮ್ಸ್ಗಾಗಲಿ MBA ಎಂಟ್ರೆನ್ಸ್ ಎಕ್ಸಾಮಿಗಾಗಲಿ ಯಾವುದೇ ಸಂಬಂಧ ಇಲ್ಲ. ಇದು ಒಂದು ಕ್ಲಾರಿಟಿ. ಆ್ಯಂಡ್ ಸ್ಟೂಡೆಂಟ್ಸ್, ನಿಮ್ಮ ಡೌಟ್ಸ್ ಏನಂತಂದರೆ, ಸರ್ ಈ ವರ್ಷ ಎಕ್ಸಾಮ್ ಮಾಡಿ ಡಿಗ್ರಿದನ್ನ ನಮ್ಗೆ ಅಡ್ಮಿಷನ್ ತಗೋತಾರಾ? ಯಾವಾಗಲೂ ನಾವು ಹೋಪ್ಸ್ ಇಟ್ಕೋಬೇಕು, ಪಾಸಿಟಿವ್ ಹೋಪ್ಸ್ ಇಟ್ಕೋಬೇಕು. ಅಂದರೆ ಎಕ್ಸಾಮ್ ಕಾಲ್ ಮಾಡಿಬಿಟ್ರು ಅಂದರೆ ಏನು ಮಾಡೋದು? CET ಮಾಡಿಬಿಟ್ರು, ಮಾಡಲೇಬೇಕು, ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಹೋಗಬೇಕು ಅಂತಂದರೆ ಏನು ಮಾಡೋದು? ಸೊ ಇವಾಗಿಂದ ಪ್ರಿಪೇರ್ ಆಗಿರೋದು ಒಳ್ಳೆಯದು. ಸರ್ ಪ್ರಿಪೇರ್ ಆದರೆ ವೇಸ್ಟ್ ಆಗಲ್ವಾ? ನಾವು MBA ಎಂಟ್ರೆನ್ಸ್ ಎಕ್ಸಾಮ್ಗೆ ಕೋಚಿಂಗ್ ಹೋಗ್ತೀವಿ, ಅಥವಾ ಆನ್ಲೈನ್ ಯಾವುದಾದ್ರು ಚಾನಲ್ಗಳು ಹೋಗ್ತೀವಿ, ಅಥವಾ ಎಲ್ಲಾದರೂ ಕಲಿತೀವಿ, ಹೇಳ್ಸ್ಕೊತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ, ಕಲ್ತಿರೋದು ವೇಸ್ಟ್ ಆಗಲ್ವಾ ಅಂತ ನಿಮ್ಗೆ ಅನಿಸುತ್ತೆ. ಅಫ್ಕೋರ್ಸ್, ಬಟ್ ಯಾವುದೇ ಕಾರಣಕ್ಕೂ ಒಂದು ಅಕ್ಷರನೂ ಕೂಡ ವೇಸ್ಟ್ ಆಗೋಲ್ಲ, ಎಸ್ಪೆಷಲಿ MBA ಎಂಟ್ರೆನ್ಸ್ ಎಕ್ಸಾಮ್ ಅವರಿಗೆ. ಯಾಕಂದರೆ MBA ಎಂಟ್ರೆನ್ಸ್ ಎಕ್ಸಾಮ್ಗೆ ಏನು ಸಿಲೆಬಸ್ ಇದೆ, ದ ಸೇಮ್ ಸಿಲೆಬಸ್, ಡಿಟ್ಟೋ ಸಿಲೆಬಸ್ ಫಾರ್ ರೈಲ್ವೆ ಎಕ್ಸಾಮ್. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ನಡೀತೆ, ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಅಂತ ಸೇಮ್ ಎಕ್ಸಾಮ್. SSC ಎಕ್ಸಾಮ್ಸ್ ಅಂತ ನಡೀತವೆ,
ಸೇಮ್ ಸಿಲೆಬಸ್ಸು, ರೈಲ್ವೇಸಲ್ಲಿ ಸೇಮ್ ಸಿಲೆಬಸ್ಸು, ಸೊ RBI ಸೇಮ್ ಸಿಲೆಬಸ್ಸು, ಮತ್ತು ಸೆಬಿ ಎಕ್ಸಾಮ್ಸ್ ಅಂತ ನಡೀತೆ ಸೇಮ್ ಸಿಲೆಬಸ್ಸು. ಈ ಥರ ತುಂಬ ಎಕ್ಸಾಮ್ಸ್ಗಳಿದ್ದಾವೆ. ಮತ್ತು KPSC UPSCನಲ್ಲಿ ನಡೆಯುವಂಥ ಎಕ್ಸಾಮ್ಸ್ಗಳಿಗೂ ಕೂಡ 20% ವೆಯ್ಟೇಜ್ ಇದೆ. ಆ 20% ವೆಯ್ಟೇಜ್ ಏನಿದೆ ಅಂತಂದರೆ MBA ಎಂಟ್ರೆನ್ಸ್ ಎಕ್ಸಾಮಲ್ಲಿ ಏನು ಕಲ್ತಿದ್ದೀರಾ ಅದೇ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್, ನೀವು ಕಲ್ತಿರೋದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋಲ್ಲ. ಅಥವಾ ರೈಲ್ವೇಸಲ್ಲಿ ಆಗಿರ್ಬೋದು, ಅಥವಾ SSC ಎಕ್ಸಾಮ್ಸಲ್ಲಾದ್ರೂ ನೀವು ಆಗ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲೆಲ್ಲ ವಿನ್ ಆಗ್ಬೋದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋಲ್ಲ. ಆ್ಯಂಡ್ ಸ್ಟೂಡೆಂಟ್ಸ್, ನಾನು ಹೇಳೋದೇನಂತಂದರೆ, ಇವಾಗಲೇ ಕಲಿಬೇಕಾ ಸರ್ ಅಂತ ನಿಮ್ಗೆ ಇನ್ನೊಂದು ಡೌಟು. ಹೌದು, ತುಂಬ ಇದೆ ಕಲಿಯೋದು. ಸಿಲೆಬಸ್ ಕಡಿಮೆ ಇರ್ಬೋದು, ಬಟ್ ಕಲಿಯೋದು, ಪ್ರಾಕ್ಟೀಸ್ ಮಾಡೋದು, ಒಂದೊಂದು ಟಾಪಿಕ್ನ ನೀವು ಫ್ಯಾಕಲ್ಟಿ ಒಂದು ಪ್ರಾಬ್ಲಮ್ ಅಥವಾ 2 ಪ್ರಾಬ್ಲಮ್ ಮಾಡಿದ್ದಾರೆ ಅಂದರೆ ನೀವು 10 ಥರ ಪ್ರಾಬ್ಲಮ್ನ ಕಲಿಬೇಕು, ಹುಡುಕಿ ಕಲಿಬೇಕು. ಹಾಗಾಗಿ ಪ್ರಾಕ್ಟೀಸಿಗೆ ಟೈಮ್ ಬೇಕಾಗಿರೋದ್ರಿಂದ ನೀವು ಇವಾಗಿಂದನೇ ಕಲಿಯೋದು ಒಳ್ಳೆಯದು. ಬಿಕಾಸ್ ಇವಾಗ ಮೇ ಮುಗೀತಾ ಬಂತು, ಜೂನ್, ಜುಲೈ, ಆಗಸ್ಟ್ 8 ಅಂದರೂ ಕೂಡ 2.5 ತಿಂಗಳಿರುತ್ತೆ. ಅಥವಾ ಆಗಸ್ಟಲ್ಲಿ ನಡೀಲಿಲ್ಲ ಅಂದರೆ 3 ತಿಂಗಳಿರುತ್ತೆ. ಸೊ ಎಕ್ಸಾಕ್ಟ್ ಟೈಮು ನೀವು ಕಲಿಯೋದಕ್ಕೆ. ಸೊ ಹಾಗಾಗಿ ಪ್ರತಿದಿನ 1 ಅವರ್ ನೀವು ಕೂತ್ಕೊಂಡು ವರ್ಕೌಟ್ ಮಾಡಬೇಕು, ಕ್ಲಾಸಸ್ ಕೇಳಬೇಕು, ಹೇಳ್ಸ್ಕೋಬೇಕು. ಬಿಕಾಸ್ ನಾವೇ ಕಲಿಯುವಂಥ ಸಬ್ಜೆಕ್ಟ್ ಅಲ್ವೇ ಅಲ್ಲ. MCOM ಎಂಟ್ರೆನ್ಸ್ ಎಕ್ಸಾಮ್ ಆದರೆ ಕಂಪ್ಲೀಟಾಗಿ ಅವರೇ ಓದ್ಕೋಬೋದು 100%. ಬಟ್ MBA ಎಂಟ್ರೆನ್ಸ್ ಎಕ್ಸಾಮಲ್ಲಿ ಓದ್ಕೊಳ್ಳಿಕ್ಕಾಗಲ್ಲ. ನಾವು ಪ್ರತಿ ವರ್ಷ ನಮ್ಮ ಇನ್ಸ್ಟಿಟ್ಯೂಟಲ್ಲಿ MCOM ಎಂಟ್ರೆನ್ಸ್ ಎಕ್ಸಾಮಲ್ಲಿ ಲಾಸ್ಟ್ ಇಯರ್ ಮಾತ್ರ ಬಂದಿಲ್ಲ, 2017, 18 ಆ್ಯಂಡ್ 19 ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಯೂನಿವರ್ಸಿಟಿಗೆ. ಯಾಕಂತಂದರೆ ಅದು ಅವರು ಓದ್ಕೋಬೋದು. ನಾವೆಲ್ಲ ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀವಿ, 15 ಜನ ಫ್ಯಾಕಲ್ಟೀಸ್ ಇದ್ದೀವಿ ನಾವು. ಬಟ್ MBA ಎಂಟ್ರೆನ್ಸ್ ಎಕ್ಸಾಮಲ್ಲಿ ಹಾಗಲ್ಲ. ಎಷ್ಟೇ ಕಷ್ಟಪಟ್ಟರು ಕೂಡ ಆಲ್ ಓವರ್ ಕರ್ನಾಟಕ ಎಕ್ಸಾಮ್ ಸ್ಟೂಡೆಂಟ್ಸ್ ತೊಗೋತಾರೆ. 1 ಲ್ಯಾಕ್ಗಿಂತ ಜಾಸ್ತಿ ಜನ ತೊಗೋತಾರೆ. 1 ಲ್ಯಾಕ್ ಸ್ಟೂಡೆಂಟ್ಸಲ್ಲಿ ನೀವು ಟಾಪರ್ಸ್ ಬರಬೇಕು ಅಂದರೆ ಈಗ ಇನ್ನೊಂದು ಡೌಟ್ ಇರುತ್ತೆ ನಿಮಗೆ, ಸರ್ ನಾವು ಎಷ್ಟು ರ್ಯಾಂಕ್ ಬಂದರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ? ನೀವು 10,000 ರ್ಯಾಂಕಿಂಗ್ ಬಂದರೂ ಕೂಡ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಆದರೆ ಆಲ್ ಓವರ್ ಕರ್ನಾಟಕ ನೀವು ಎಲ್ಲಾದರೂ ರೆಡಿ ಇರಬೇಕು. ಇಲ್ಲ ಸರ್ ನಾವು ಮೈಸೂರು ಕಡೆಯವರು, ಮೈಸೂರಲ್ಲೇ ಓದಿಸೋದು. ನನ್ನ ಸಜೆಷನ್ ಕೇಳಿದ್ರೆ ಮೈಸೂರಲ್ಲಿ ಕಾಲೇಜಸ್ಗಳು ಸೆಕೆಂಡ್ ಆಪ್ಷನ್ ಇಟ್ಕೋಬೇಕು. ಬ್ಯಾಂಗ್ಳೂರು ಕಡೆ ಹೋಗಬೇಕು ಪ್ಲೇಸ್ಮೆಂಟ್ ಆಗಬೇಕು ಅಂತಂದರೆ ಅದಿರಲಿ. ಮೈಸೂರಲ್ಲೂ 4-5 ಟಾಪ್ ಕಾಲೇಜ್ಗಳಿದ್ದಾವೆ, ಅದು ನಾನು ನೆಕ್ಸ್ಟ್ ಆಡಿಯೋದಲ್ಲಿ ಹೇಳ್ತೀನಿ. ಬಟ್ ಮೈಸೂರಲ್ಲಿ ಗೌರ್ಮೆಂಟ್ ಸೀಟ್ ತೊಗೋಬೇಕು ಅಂತಂದರೆ ರ್ಯಾಂಕಿಂಗ್ ಎಷ್ಟಿರಬೇಕು ಸರ್? 3000 ರ್ಯಾಂಕಿಂಗ್ ಒಳಗಡೆ ಬರಬೇಕು. 3000 ರ್ಯಾಂಕಿಂಗ್ ಒಳಗಡೆ ಬಂದರೆ VTU ಆಗಿರ್ಬೋದು, BIMS ಆಗಿರ್ಬೋದು, ಬಹರ್ದೂರ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಆಫ್ ಸೈನ್ಸ್ ಆಗಿರ್ಬೋದು, ಅವೆರಡು ಗೌರ್ಮೆಂಟ್ ಕಾಲೇಜಸ್ ಇದ್ದಾವೆ. ಆ್ಯಂಡ್ ಮಹಾರಾಣೀಸ್ ಕಾಲೇಜ್ ಇದೆ ಗರ್ಲ್ಸ್ಗೆ. ಅದಾದಮೇಲೆ ವಿದ್ಯಾವರ್ಧಕ ಆಗಿರ್ಬೋದು, JCE ಆಗಿರ್ಬೋದು, MIT ಕಾಲೇಜ್ ಆಗಿರ್ಬೋದು, ವಿದ್ಯಾವಿಕಾಸ್ ಆಗಿರ್ಬೋದು, ಮಹಾಜನಸ್ ಆಗಿರ್ಬೋದು, G3S ಆಗಿರ್ಬೋದು, ಈ ರೀತಿ ಕಾಲೇಜಸ್ಗಳಿದ್ದಾವೆ. ಅದನ್ನೆಲ್ಲ ನಾನು ಆರ್ಡರ್ ವೈಸ್ ಮತ್ತೆ ಹೇಳ್ತೀನಿ, ಯಾವ ಕಾಲೇಜ್ ಪ್ರಿಯಾರಿಟಿ ಕೊಡಬೇಕು, ಫೀಸ್ ಎಷ್ಟು, ಅದನ್ನೆಲ್ಲ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವಾಗ ನೀವು ಗೌರ್ಮೆಂಟ್ ಸೀಟ್ ತೊಗೊಳ್ಳೇಬೇಕು ಅಂತಂದರೆ 3000 ರ್ಯಾಂಕಿಂಗ್ ಒಳಗಡೆ ಬಂದರೆ ಸೇಫರ್ ಝೋನಲ್ಲಿ ಇರ್ತೀರ. ಗೌರ್ಮೆಂಟ್ ಸೀಟ್ ಸಿಕ್ಕರೆ 10,000 ಅಷ್ಟೇ ಫೀಸ್ ಆಗೋದು, 10,000 to 20,000 ಆಗುತ್ತೆ. ಅದರಲ್ಲೂ ಕೆಲವೊಂದಷ್ಟು ಸ್ಕಾಲರ್ಶಿಪ್ ಅಂತ ರೀಫಂಡ್ ಆಗುತ್ತೆ. ಇದಿಷ್ಟು ಫ್ಯಾಕ್ಟು. ಆ್ಯಂಡ್ ಸ್ಟೂಡೆಂಟ್ಸ್, ಏನಂದರೆ ನಾನು ಇಲ್ಲಿ ಪದೇ ಹೇಳ್ತಿರೋದು, ನಾವೆಲ್ಲರೂ ಮೋಟಿವೇಟ್ ಆಗೋದು ಅರ್ಧ ಗಂಟೆ, ನಾಳೆ ಮತ್ತೆ ಚೇಂಜ್ ಆಗ್ತೀವಿ. ಸೊ ಅದಕ್ಕೆ ಇವಾಗಿಂದನೇ ಸ್ಟಾರ್ಟ್ ಮಾಡಿ, ವೇಸ್ಟ್ ಮಾಡ್ಕೋಬೇಡಿ ನಿಮ್ಮ ಟೈಮ್ಗಳನ್ನ. ಸೊ ನಮ್ಮಲ್ಲಿ ನಾವು MBAಗೆ ಅಂತ ಕ್ಲಾಸ್ ಮಾಡ್ತಿದ್ದೀವಿ, ಈವನ್ MCOMಗೂ ಕೂಡ ಕ್ಲಾಸ್ ಮಾಡ್ತೀವಿ. UGC ನೆಟ್ KCET ಅನ್ನೋದು ನಮ್ಮ ಮೈನ್ ಟಾರ್ಗೆಟು ಕ್ಲಾಸಸ್ ನಡೆಯೋದು. ಅಂದರೆ ಲೆಕ್ಚರರ್ಸ್ಗಳೇ ಬರ್ತಾರೆ ಎಲ್ಲ ಕಾಲೇಜಸ್ಸಿಂದ, ಹಾಸನ್, ಮಂಡ್ಯ ಆ್ಯಂಡ್ ರಾಮನಗರ, ಬ್ಯಾಂಗ್ಳೂರಿಂದೆಲ್ಲ ಲೆಕ್ಚರರ್ಸ್ಗಳೆಲ್ಲ ಬರ್ತಾರೆ. ಆ್ಯಂಡ್ ಮೈಸೂರಲ್ಲೂ ಕೂಡ ಆಲ್ಮೋಸ್ಟ್ ಮೈಸೂರಿರೋ ಎಲ್ಲ ಕಾಲೇಜಸಲ್ಲೂ ಕೂಡ ನಮಗೆ ಗೊತ್ತಿರೋ ಲೆಕ್ಚರರ್ಸ್ ಇದ್ದಾರೆ. ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದಿರೋರು. ಅದು ಒಂದು ಪಾರ್ಟು. ಬಟ್ MBAಗೆ ಅಂತ ಪಾಠ ಮಾಡಲಿಕ್ಕೆ ಅಂತ ನಮ್ಮಲ್ಲಿ 4 ಜನ ಫ್ಯಾಕಲ್ಟೀಸ್ ಇದ್ದರು. ಆ 4 ಜನ ಫ್ಯಾಕಲ್ಟೀಸಲ್ಲಿ 3 ಜನ ಪಾಠ ಮಾಡ್ತಾನೆ ಕಲ್ತ್ಕೊಂಡು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಅವರು ಸತ್ಯಪ್ರಸಾದ್ ಅಂತ ರೈಲ್ವೇಸಲ್ಲಿ 3 ರೈಲ್ವೇಸ್ ಜಾಬೇ ಆಗಿದೆ. ಲಾಸ್ಟ್ ಬ್ಯಾಚ್ ನಮ್ಮಲ್ಲಿ ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಆ ಗ್ರಾಟಿಟ್ಯೂಡ್ಗೋಸ್ಕರ, ನಮ್ಮ ಇನ್ಸ್ಟಿಟ್ಯೂಟ್ ಮೇಲಿರೋ ಗ್ರಾಟಿಟ್ಯೂಡ್ಗೋಸ್ಕರ ಇವಾಗ ಆನ್ಲೈನ್ ಕ್ಲಾಸ್ ತೊಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಬ್ಬರು ಪವನ್ ಅಂತ, ಅವರು ಸ್ಟೂಡೆಂಟ್ ಆಗಿದ್ದಾಗ ಜೊತೆಗೆ ವರ್ಕ್ ಮಾಡಿಕೊಂಡು ಇನ್ಫೋಸಿಸಲ್ಲೆಲ್ಲ ನಮ್ಮಲ್ಲಿ ಟೀಚ್ ಮಾಡ್ತಿದ್ರು. ಅವರು ಕೂಡ ಇದೇ ಎಂಟ್ರೆನ್ಸ್ ಎಕ್ಸಾಮ್ಸ್ ಮೇಲೆ ಒಂದು MNCಸಲ್ಲಿ ಜಾಬ್ ಆಗಿದೆ ಬ್ಯಾಂಗ್ಳೂರಲ್ಲಿ, ಅವರು ಕೂಡ ನಮ್ಮಲ್ಲಿ ಟೀಚ್ ಮಾಡಿಕೊಡ್ತಾರೆ. ಆ್ಯಂಡ್ ಇನ್ನೊಬ್ಬರು ಬ್ಯಾಂಕ್ ಎಂಪ್ಲಾಯ್ ಇದ್ದಾರೆ, ಅವರು ಬ್ಯಾಂಕ್ ಎಂಪ್ಲಾಯ್ ಆಗಿದ್ದಾರೆ. ಈಗ ರೀಸೆಂಟ್ಲಿ ಒನ್ ಮಂತ್ ಆಗಿಲ್ಲ ಅವ್ರ ಮದುವೆ ಆಗಿ, ಸ್ವಲ್ಪ ದಿನ ಆದಮೇಲೆ ಕ್ಲಾಸ್ ಜಾಯ್ನ್ ಆಗ್ತಾರೆ. ಇನ್ನೊಬ್ಬರು ನಮ್ಮ ಫ್ಯಾಕಲ್ಟಿ ಇದ್ದಾರೆ, ಅವರು ಬ್ಯಾಂಕ್ ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡಿರೋರು ಮತ್ತು ಲೆಕ್ಚರಾಗಿ ವರ್ಕ್ ಮಾಡ್ತಿದ್ದಾರೆ, ಅವರು ಕೂಡ ಎಂಗೇಜ್ ಆಗ್ತಾರೆ. ಆ್ಯಂಡ್ ನಾನು ಪುನೀತ್ ಅಂತ ನಿಮಗೆ ಮೋಟಿವೇಟ್ ಮಾಡಲಿಕ್ಕೆ, ಕಾಲೇಜ್ಗಳ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾನು ಇರ್ತೀನಿ. ಆ್ಯಂಡ್ GK ಪಾರ್ಟ್ ನಾನು ಟಚ್ ಮಾಡ್ತೀನಿ.
ಆಪ್ಟಿಟ್ಯೂಡ್ ರೀಸನಿಂಗ್ ಅದೇ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಇರೋರು ಅದನ್ನು ತೊಗೋತಾರೆ. ಇವಾಗ ನಾನು ಕೇಳಿದ್ರೆ ನಾನು ಬೇರೆ ಸಬ್ಜೆಕ್ಟ್ಸಲ್ಲಿ ಎಕ್ಸ್ಪರ್ಟು, ಬೇರೆ ಸಬ್ಜೆಕ್ಟ್ಸ್ ಮಾತ್ರ ನಾನು ಹ್ಯಾಂಡಲ್ ಮಾಡ್ತೀನಿ. MCOMಗೆ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗಳಿಗೆ ನಾವು ಕ್ಲಾಸ್ ತೊಗೋತೀವಿ. ಆ ರೀತಿ ಇರುತ್ತೆ. ನಾನಿಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಕೋಚಿಂಗ್ ಓದೋರೆಲ್ಲ ಪಾಸ್ ಆಗ್ತಾರಾ? ನೆವರ್ ಎವರ್. ಕೋಚಿಂಗ್ ಓದೋರೆಲ್ಲ ಯಾವುದೇ ಕಾರಣಕ್ಕೂ ಪಾಸ್ ಆಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಅಂದರೆ ಹಾಸ್ಪಿಟ್ಲಿಗೆ ಓದೋರೆಲ್ಲ ಹುಷಾರಾಗಿ ಬರ್ತಾರಾ ಅಂತಂದರೆ ಹೇಳಲಿಕ್ಕಾಗುತ್ತಾ ಇವಾಗ? ಆ ರೀತಿ. ಆದರೆ ನಿಮ್ಮ ವಿಲ್ಲಿಂಗ್ನೆಸ್, ನಿಮ್ಮ ಛಲ, ಹಠ, ಮಾಡಲೇಬೇಕು, ನಾನು ಮಾಡ್ತೀನಿ ಅನ್ನೋ ಡೆಡಿಕೇಷನ್ನು ಪಾಸ್ ಮಾಡಿಸುತ್ತೆ, ಸಕ್ಸಸ್ ಆಗ್ಬೋದು. ಯಾವುದೇ ಎಕ್ಸಾಮ್ಸ್ ಆದರೂ ಅಷ್ಟೇ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದರೂ ಅಷ್ಟೇ. ಸೊ ಇಷ್ಟಿದೆ. ಹಾಗಾಗಿ ಟ್ರೈ ಮಾಡಿ ಸೀರಿಯಸ್ ಆಗಿ. ಇನ್ ಕೇಸ್ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಆರಾಮ್ಸೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ. ನಾನು ಯಾವಾಗ ನೋಡ್ತೀನಿ ಆವಾಗ ರಿಪ್ಲೈ ಖಂಡಿತ ಮಾಡ್ತೀನಿ. ನೀವು ಕ್ಲಾಸಿಗೆ ಜಾಯ್ನ್ ಆಗಲೇಬೇಕು ಅಂತೇನಿಲ್ಲ, ಜಾಯ್ನ್ ಆಗಿಲ್ಲ ಅಂದರೂ ಕೂಡ ಹೆಲ್ಪ್ ಮಾಡ್ತೀನಿ. 4 ವರ್ಷದಿಂದ ನಾವು ಇದೇ ಥರ ಮಾಡ್ತಾಯಿದ್ದೀವಿ. ಈವನ್ ನನ್ನ ಮೊಬೈಲಲ್ಲಿ ಸೇವ್ ಮಾಡಿರೋ ಕಾಂಟ್ಯಾಕ್ಟ್ಸೇ ಆಲ್ಮೋಸ್ಟ್ ಒಂದು 5000 ಸ್ಟೂಡೆಂಟ್ಸ್ ಕಾಂಟ್ಯಾಕ್ಟ್ಸ್ ಇದೆ. ಆ್ಯಂಡ್ ಪ್ಲಸ್ ಗ್ರೂಪ್ಗಳಿದ್ದಾವೆ, ಒಂದು 20ರಿಂದ 25 ವಾಟ್ಸಪ್ ಗ್ರೂಪ್ಗಳಿದ್ದಾವೆ, ನಾವು ಹೆಲ್ಪ್ ಮಾಡಿರೋಂಥ ಗ್ರೂಪ್ಸ್ಗಳು. ಅಲ್ಲೆಲ್ಲ ನೋಟ್ಸ್ಗಳೆಲ್ಲ ಪ್ರೊವೈಡ್ ಮಾಡ್ತಿರ್ತೀವಿ. ಇನ್ಫಾರ್ಮೇಷನ್ ಸರ್ಕ್ಯುಲೇಟ್ ಆಗ್ತಿರುತ್ತೆ, ಜಾಬ್ಗಳು ಸರ್ಕ್ಯುಲೇಟ್ ಆಗ್ತಿರುತ್ತೆ ಫ್ಯೂಚರಲ್ಲಿ. ಆ್ಯಂಡ್ ನೀವೀಗ ಪರ್ಸ್ಯೂಯಿಂಗ್ BCom ಅಥವಾ BBA ಆಗಿರೋದ್ರಿಂದ ಅಲ್ಲಿಗೆ ಬೇಕಾಗಿರೋಂಥ ನೋಟ್ಸು, ಕ್ವಶನ್ ಪೇಪರ್ಸ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಫ್ರೀ ಸ್ಟಡಿ ಗ್ರೂಪಲ್ಲಿ ಬೇಕಾದರೂ ಇರಿ. ಇನ್ ಕೇಸ್ ಕ್ಲಾಸಿಗೆ ಜಾಯ್ನ್ ಆಗ್ತೀನಿ ಅಂತಂದರೆ ನಾವು ನಾಳಿದ್ದು ಸಂಡೇಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸಂಡೇ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಬೇಕು, ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ವಾಟ್ಸಪ್ ಮಾಡಿ ಯಂಗ್ ಮೈಂಡ್ ಟ್ಯುಟೋರಿಯಲ್ಸ್ ನಂಬರಿಗೆ 8746952515. ಈ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. 8746952515. ಸೊ ಇದಿಷ್ಟು ಇನ್ಫಾರ್ಮೇಷನ್. ಇನ್ನೂ ತುಂಬ ಇನ್ಫಾರ್ಮೇಷನ್ ಇದೆ, ನಾನು ಮತ್ತೆ ಹೇಳ್ತೀನಿ ನಿಮಗೆ. ಕಾಲೇಜಸ್ಗಳ ಬಗ್ಗೆ, ರ್ಯಾಂಕಿಂಗ್ ಬಗ್ಗೆ, ಯಾವ ಕಾಲೇಜ್ ಬೆಸ್ಟು ಅನ್ನೋದ್ರ ಬಗ್ಗೆ, ಅಲ್ಲಿರೋ ಕಾಲೇಜಸ್ಗಳ್ನು ಫ್ಯಾಕಲ್ಟಿಗಳ್ನು ಬೇಕಾದ್ರೆ ಪರಿಚಯ ಮಾಡಿಸ್ಕೊಡ್ತೀನಿ. ಈ ರೀತಿ ಎಲ್ಲ ಇರುತ್ತೆ. ಆ್ಯಂಡ್ ಇನ್ಸ್ಟಿಟ್ಯೂಟಲ್ಲಿ ಕ್ಲಾಸ್ ಬಗ್ಗೆ ಹೇಳೋದಾದರೆ, ಆ ಸಬ್ಜೆಕ್ಟಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಇದ್ದಾರೆ, ಅವರು ಪಾಠ ಮಾಡ್ತಾರೆ. ಸ್ಟಡಿ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡ್ತೀವಿ. 4 ಸ್ಟಡಿ ಮೆಟೀರಿಯಲ್ಸ್ ಇದೆ, ನಾನೇ ಪ್ರಿಪೇರ್ ಮಾಡಿರೋದು. ಆ್ಯಂಡ್ ಪ್ರೀವಿಯಸ್ ಪೇಪರ್ಸ್ಗಳು ಕೂಡ ಸರ್ಕ್ಯುಲೇಟ್ ಮಾಡಿಕೊಡ್ತೀವಿ ಸರಿ ನಿಮಗೆ, ಅದನ್ನು ಸಾಲ್ವ್ ಮಾಡ್ತೀವಿ. ಅಂದರೆ BCom ಥರ ಪ್ರೀವಿಯಸ್ ಪೇಪರ್ ಸಾಲ್ವ್ ಮಾಡಿದ ತಕ್ಷಣ 100 ತೊಗೊಳ್ಳಿಕ್ಕಾಗಲ್ಲ. ಇಲ್ಲಿ ನಿಮ್ಮ ಅಕ್ಯುರಸಿ ಮತ್ತು ರಿಸೀವಿಂಗ್ ಕೆಪಾಸಿಟಿ ಹೆಂಗಿದೆ, ಅದನ್ನ ಹೆಂಗೆ ಅಪ್ಲೈ ಮಾಡ್ತೀರಾ, ಅನಾಲಿಟಿಕಲ್ ಸ್ಕಿಲ್ ಹೆಂಗಿದೆ ಅನ್ನೋದ್ರ ಮೇಲೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಪ್ರಿಪೇರ್ ಆಗಿ, ಮನೇಲೇ ಇರಿ, ಸೇಫಾಗಿರಿ. ಸದ್ಯಕ್ಕೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಅಟೆಂಡ್ ಮಾಡಿ. ನಮ್ಮಲ್ಲಿ ಯಾರು ಜಾಯ್ನ್ ಆಗ್ತಾರೆ ಇನ್ಸ್ಟಿಟ್ಯೂಟಿಗೆ ಅವರಿಗೆ ಟಿಲ್ ಎಕ್ಸಾಮ್ವರೆಗೆ ನಾವು ಮಲ್ಟಿಪಲ್ ಬ್ಯಾಚಸ್ ಮಾಡ್ತೀವಿ. ಈವನ್ ಕ್ಲಾಸ್ ರೂಮ್ ಕ್ಲಾಸಸ್ ಆಗಿರ್ಬೋದು, ಅಂದರೆ ರೆಗ್ಯುಲರ್ ಕ್ಲಾಸಸ್ ಆಗಿರ್ಬೋದು, ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ಯಾವುದನ್ನಾದರೂ ನೀವು ಚೂಸ್ ಮಾಡ್ಕೋಬೋದು. ಸೊ ಯಾವ ಬ್ಯಾಚಲ್ಲಾದರೂ ಮಲ್ಟಿಪಲ್ ಟೈಮ್ಸ್ ಬೇಕಾದರೂ ಅಟೆಂಡ್ ಮಾಡ್ಬೋದು ಟಿಲ್ ಎಕ್ಸಾಮ್ವರೆಗೆ. ಈವನ್ ಎಕ್ಸಾಮ್ ಆದಮೇಲೆ ನಿಮ್ಮ MBA ಮುಗಿಯೋವರೆಗೂ, ಈವನ್ MBA ಮುಗಿದ್ಮೇಲೆ ಕೂಡ ನಾವು ಟಚ್ಚಲ್ಲಿ ಇರ್ತೀವಿ. ನಿಮ್ಗೆ ಆದಷ್ಟು ನಮ್ಮ ಕೈಲಾಗಿದ್ದು ಹೆಲ್ಪ್ ಮಾಡ್ತಾನೆ ಇರ್ತೀವಿ. ಅದು ಕ್ಲಾಸ್ ಜಾಯ್ನ್ ಆದರೆ ಅಂತ ಮಾತ್ರ ಅಲ್ಲ, ಎಲ್ಲರಿಗೂ ಹೆಲ್ಪ್ ಮಾಡ್ತೀವಿ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಪ್ಲಾಟ್ಫಾರ್ಮ್ನ. ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ಮಾಡಿ, ನಾನು ಕೊಟ್ಟನಲ್ಲ ಆ ನಂಬರಿಗೆ. ಥ್ಯಾಂಕ್ ಯು.